ಲಾಸ್ಟ್ ವೀಕು ನಂಗೆ ಸ್ವಲ್ಪ ಆಫೀಸ್ ವರ್ಕು ಪರ್ಸ್ನಲ್ ವರ್ಕು ಇರೋದರಿಂದ ವೀಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಲಿಕತ್ತೀನಿ. ನಾವು ಯೂಶ್ವಲಿ ಬೆಂಗಳೂರಿಗೆ ಹೋಗೋಬೇಕಾರೆ ನಮ್ದು ಕಾರ್ ತೊಗೊಂಡು ಹೋಗಿ ನಮ್ದು ಕಾರ್ನಾಗ ಬರ್ತಿದ್ವಿ. ಈ ಮಕ್ಕಳಿಗೆ ಎ ಸಿ ಕಾರ್ನಾಗ ಹೋಗಿ ಲಕ್ಸುರಿಯಾಗಿ ಹೋಗಿ ಬರೋದು ರೂಢಿ. ಅದಕ್ಕೆ ಈ ಸತಿ ಯಾಕೆ ಇವ್ರಿಗೆ ಒಂದು ಆರ್ಡಿನರಿ ಬಸ್ ಒಳಗೆ ಹೋಗಿ ಅದರದ್ದೊಂದು ಅನುಭವ ಕೊಡಿಸ್ಬಾರ್ದು ಅಂತ ನಾವು ಈ ಫ್ರೀ ಬಸ್ ಒಳಗೆ ಹೋದ್ವಿ. ನನಗೂ ಇದು ಫ್ರೀ ಬಸ್ಸದ ಅನುಭವ ಒಂದು ತೊಗೊಳೋದಿತ್ತು ಮತ್ತು ಇವರಿಗೂ ಒಂದು ಹೊಸ ಥರ ಅನುಭವ ಆಗಲಿ ಅಂತ ನಾವು ಈ ಕರ್ನಾಟಕ ಸಾರಿಗೆ ಬಸ್ ಒಳಗೆ ಪ್ರಯಾಣ ಮಾಡಿದ್ವಿ. ಆಮೇಲೆ ಅವರಿಗೆ ಹೇಳಿಟ್ಟಿದ್ದೆ, ಈ ಟ್ರಾವೆಲ್ನಾಗ ನಿಮಗೆ ನೋ ಸ್ಕ್ರೀನ್ ಟೈಮು ಅಂತ. ಸೊ ಅವ್ರ ಮೊಬೈಲಿಗೆ ನಾನು ಕೊಡಲಿಕ್ಕೆ ಎನ್ಕರೇಜನ್ನು ಮಾಡಲಿಲ್ಲ. ಹಾಗಾಗಿ ಅವರಿಗೆ ಎಷ್ಟು ಕ್ರಿಯೇಟಿವ್ ಆಟ ಆಡಿದರು, ಎಂಜಾಯ್ ಮಾಡ್ಕೋತ ಬಂದರು, ನಂಗೆ ನೋಡಿ ಆಶ್ಚರ್ಯ ಅನ್ನಿಸ್ತು. ಆಮೇಲೆ ಇದು ಕಾರ್ಕ್ಕಿಂತ ಬಸ್ ಒಳಗೆ ಸೀಟ್ ಹೈಟ್ ಇರೋದ್ರಿಂದ ಹೊರಗಡೆ ವ್ಯೂಸು ಚಲೋ ಕಾಣ್ಲಿಕತ್ತಿತ್ತು. ಕಾವೇರಿ ನದಿ, ಹೊಲ ಗದ್ದೆ, ಬೆಟ್ಟ ಗುಡ್ಡ ಎಲ್ಲ ನೋಡಿ ಎಂಜಾಯ್ ಮಾಡ್ಲಿಕತ್ತಿದ್ರು. ಬೆಂಗಳೂರು ರೀಚ್ ಆಗಿಂದ ಮೆಟ್ರೋ ಒಳಗೆ ಅವರು 108 ಜನನ್ನ ಅಬ್ಸರ್ವ್ ಮಾಡ್ಲಿಕತ್ತಿದ್ರು. ಸ್ಕೂಲ್ನಾಗ ಪ್ರೊಜೆಕ್ಟ್ ಮಾಡಿದ್ರಲ್ಲ ಎಲ್ಲ ಪ್ರೊಫೆಷ್ನಲ್ಸದನ್ನು, ಡಾಕ್ಟರ್ಸು, ಇಂಜಿನಿಯರ್ಸು, ನರ್ಸಸ್ಸು ಹಿಂಗೆ ಅವರು ಒಂದು ಪ್ರೊಜೆಕ್ಟ್ ಮಾಡಿದ್ರು. ಮೆಟ್ರೋ ಒಳಗೆ ಕೂತ್ಕೊಂಡು ಅವರು ಅದನ್ನು ಅಬ್ಸರ್ವ್ ಮಾಡ್ಲಿಕತ್ತಿದ್ರು. ಅಮ್ಮ, ಇವರು ಲಾಯರ್ಸ್ ಅಲ್ಲ, ಇವರು ನರ್ಸ್ ಅಲ್ಲ, ಇವರು ಡಾಕ್ಟರ್ಸ್ ಅಲ್ಲ, ಇವರು ಯಾರು IT ಎಂಪ್ಲಾಯೀಸಾ ಅಂತ ಹಿಂಗೆ ಅವ್ರು ನನ್ನ ಜೊತೆ ಇಂಟರ್ಯಾಕ್ಟ್ ಮಾಡ್ಕೋತ ಹೊರಗಡೆದ ಜನನ್ನೆಲ್ಲ ಅಬ್ಸರ್ವ್ ಮಾಡ್ಕೋತ ಬಂದರು. ಅಂದರೆ ಈ ಮಕ್ಕಳಿಗೆ ನಾವೊಂದು ಆರ್ಡಿನರಿ ಲೈಫ್ ತೋರಿಸಿದ್ರೆ ಅವರು ಏನೆಲ್ಲ ಥಿಂಕ್ ಮಾಡ್ತಾರಲ್ಲ ಅಂತ ನನಗೂ ಅನ್ನಿಸ್ತು. ನಾವು ನೋಡಿದ್ರೆ ಅವ್ರು ಕೇಳೋಕ್ಕಿಂತ ಹೆಚ್ಚು ಅವ್ರಿಗೆ ಅನುಕೂಲ ಮಾಡಿರ್ತೀವಿ, ಕೇಳೋಕ್ಕಿಂತ ಮುಂಚೆನೇ ಅವ್ರಿಗೆ ತಂದು ಕೊಟ್ಟಿರ್ತೀವಿ, ಒಂದು ಲಕ್ಸುರಿ ಫೀಲ್ ಒಳಗನ ಇಟ್ಬಿಟ್ಟಿರ್ತೀವಿ. ಅದ್ರ ಬದಲು ಈ ಥರ ಒಂದು ಆರ್ಡಿನರಿ ಲೈಫ್ ಒಳಗೆ ಆರ್ಡಿನರಿ ಲೈಫ್ ಲೀಡ್ ಮಾಡೋದು ಹೇಳ್ಕೊಡ್ಬೇಕು. ಎಲ್ಲ ಥರದ್ದೂ ನಾಲೆಡ್ಜು ನಾವು ಅವರಿಗೆ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು. ಹಾಗಾಗಿ ಈ ಸತಿ ನಮ್ಮದು ಬೆಂಗಳೂರು ಟ್ರಿಪ್ಪು ಒಂದು ಲಕ್ಸುರಿ ಟು ಆರ್ಡಿನರಿ ಆಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ.